ಸರ್ಕಾರದ ರಾಜಸ್ವ ಸಂಗ್ರಹಕ್ಕೆ ಧಕ್ಕೆ ಮಾಡಿದ್ದಾರೆ. ಲಕ್ಷಾಂತರ ಕೋಟಿ ಮೋಸ ಮಾಡ್ತಾ ಇದ್ದಾರೆ. ಈ ಎಲ್ಲ ಅಕ್ರಮ ಮೋಸಗಾರರಿಗೆ ಇವತ್ತು ರಾಜ್ಯ ಸರ್ಕಾರ ಅವ್ರ ಜೊತೆ ಶಾಮೀಲಾಗಿ OTS ಅಂತ ಏನು ಒಂದು ಈ ನೀತಿನ ಜಾರಿಗೆ ತರ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷ ಉಗ್ರವಾಗಿ ಇದನ್ನು ಖಂಡಿಸುತ್ತೆ. ಈಗಾಗಲೇ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರುವಂತಹ ಶ್ರೀಯುತ ಮುಖ್ಯಮಂತ್ರಿ ಚಂದ್ರೂರವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಯಾವುದೇ ಕಾರಣಕ್ಕೂ ನೀವು OTS ಸ್ಕೀಮ್ನ ತರಬಾರ್ದು ಅಂತ ಹೇಳಿದ್ದಾರೆ. ಸರ್ಕಾರದ ಕಡೆಯಿಂದ ಇದುವರೆಗೂ ಉತ್ತರ ಬಂದಿಲ್ಲ. ಇವತ್ತು ಬೆಳಗಾಂ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ನೀವು OTS ಸ್ಕೀಮ್ ಬಗ್ಗೆ ವಿರೋಧ ಪಕ್ಷಗಳು ಚರ್ಚೆ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಅಕ್ರಮವಾಗಿ ಯಾರು ಇವತ್ತು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ, ಸಾವಿರಾರು ಕೋಟಿ ಇವತ್ತು ಲೂಟಿಯಾಗಿದೆ. ಲೂಟಿನ ತಡೆಯಕ್ಕೆ ಸರ್ಕಾರ ಸಂಪೂರ್ಣವಾಗಿ ಇವತ್ತು ವ್ಯವಸ್ಥಿತವಾಗಿ ಅವ್ರ ಜೊತೆನೇ ಸೇರಿಕೊಂಡು OTS ಸ್ಕೀಮ್ ಮೂಲಕ ಇವತ್ತು ವಿರೋಧ ಪಕ್ಷಗಳು ಸಹ ಇವತ್ತು ಕೈ ಜೋಡಿಸುತ್ತವೆ ಅನ್ನೋ ಒಂದು ಸಂಶಯ ಬರುತ್ತೆ. ಹಾಗಾಗಿ ನಾನು ಭಾರತೀಯ ಜನತಾ ಪಕ್ಷದವ್ರಿಗೆ ಕೇಳ್ಕೊತಾ ಇದ್ದೀನಿ, ಇಮ್ಮಿಡಿಯೇಟ್ ಆಗಿ ನೀವು ಇದನ್ನ ಈ ಬಗ್ಗೆ ಚರ್ಚೆ ಮಾಡಿ ಅನ್ನೋದು ಆಮ್ ಆದ್ಮಿ ಪಕ್ಷದ ಆಗ್ರಹವಾಗಿದೆ. ಇಲ್ಲ ಅಂತ ಹೇಳಿದ್ರೆ ಅಕ್ರಮ ಗಣಿಗಾರಿಕೆ ಬಗ್ಗೆ ಹೋರಾಟ ಮಾಡ್ತಿರುವಂತಹ ನಿರಂತರವಾಗಿ SR ಹಿರೇಮಠ ಅವರು ಇರ್ಬೋದು, ಆಮ್ ಆದ್ಮಿ ಪಕ್ಷದ ಅನೇಕ ನಾಯಕರುಗಳು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟಗಳು ಕೇವಲ ನ್ಯಾಯಾಲಯದ ಹಂತದಲ್ಲಿಯೇ ಇರುತ್ತೆ ಹೊರತು ಈ ಅಕ್ರಮ ಚಟುವಟಿಕೆ ಮಾಡೋರು ಇವತ್ತು ಅವರ ಆಸ್ತಿ ಜಪ್ತಿ ಆಗ್ತಾ ಇಲ್ಲ. ಯಾವುದೇ ರೀತಿ ಆಸ್ತಿ ಜಪ್ತಿ ಮಾಡಿಕೊಂಡು ಸರ್ಕಾರದ ಒಂದು ರಾಜಸ್ವ ಸಂಗ್ರಹ ಆಗ್ತಾ ಇಲ್ಲ. ಹಾಗಾಗಿ ಇದನ್ನ ಈ ಸೆಷನ್ ನಲ್ಲಿ ಚರ್ಚೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇವತ್ತಿನ ದಿನ ಪಾವಗಡ ತಾಲೂಕು ಪಾವಗಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ HB ವೆಂಕಟೇಶ್ ಅವರು ನಡೆಸ್ತಕ್ಕಂಥ ಒಂದು ಅಕ್ರಮ ಗಣಿಗಾರಿಕೆ. ಈ ಅಕ್ರಮ ಗಣಿಗಾರಿಕೆ ಅಂದರೆ ಸರ್ಕಾರದಿಂದ ಕೇವಲ 5 ಎಕರೆಗೆ ಮಂಜೂರಾತಿ ಪಡ್ಕೊಂಡು ಲೀಸ್ ಪಡ್ಕೊಂಡು 21 ಎಕರೆ 31 ಗುಂಟೆಯಲ್ಲಿ ಹೆಚ್ಚುವರಿಯಾಗಿ ಅನಧಿಕೃತವಾಗಿ ಸರ್ಕಾರದ ಜಮೀನಲ್ಲಿರ್ತಕ್ಕಂಥ ಖನಿಜ ಸಂಪತ್ತನ್ನು ಲೂಟಿ ಮಾಡಿ ಮಾರ್ಕೊಳ್ತಿದ್ದಾರೆ. ಈ ಬಗ್ಗೆ ಬಂದಾಗ ಸರ್ಕಾರಕ್ಕೆ 10,21,87,000 ರಾಜಧನ ಕಟ್ಟಬೇಕಿದೆ. 2014ರಿಂದ 2024ವರೆಗೂ ರಾಜಧನ ಕಟ್ಟಿಲ್ಲ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಕಣ್ಮುಚ್ಚಿ ಇವರಿಗೆ ಉತ್ತೇಜನ ಕೊಡ್ತಾರೆ, ಪ್ರೋತ್ಸಾಹ ಅಂದರೆ ಲೂಟಿ ಮಾಡೋರಿಗೆ ಇವರು ಸಹಕಾರ ಕೊಡ್ತಾ ಇದ್ದಾರೆ. ಉದಾಹರಣೆ ಹೇಳಬೇಕಂತಂದರೆ ಈ ಸರ್ಕಾರಗಳು ಒಬ್ಬ ಸಾಮಾನ್ಯ ಪ್ರಜೆ 1,000 ರೂಪಾಯಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಂದರೆ ಅವ್ರ ಮನೆ ಕರೆಂಟ್ ಕಟ್ಟು ಮಾಡಿ ರಾತ್ರಿ ಎಲ್ಲ ಕತ್ಲಲ್ಲೇ ಇರಿಸ್ತೀರ. ನಿಮಗೆ ನಾಚಿಕೆ ಆಗಬೇಕು. ಈ ಥರ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾಯಿದ್ರು ಉಳ್ಳವರ ಪರವಾಗಿ ಸರ್ಕಾರ ಅಂತ ನಮ್ಮ ಪ್ರಶ್ನೆ. ನೀವು ಬಡವರ ಪರನ ಅಥವಾ ಉಳ್ಳವರ ಪರನ? ಕೋಟಿಗಟ್ಟಲೆ ಬಿಟ್ಬಿಟ್ಟು 500,000ಕ್ಕೆ ಒಬ್ಬ ಜನಸಾಮಾನ್ಯ ಮೇಲೆ ನಿಮ್ಮ ಗದಾ ಪ್ರಹಾರ ಬೀಳ್ತಿರಲ್ಲ. ಮೊದಲು ಈ ಅಕ್ರಮವಾಗಿ ನಡೀತಕ್ಕಂಥ ಈ ಕ್ವಾರಿ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸಬೇಕು. ಅದಕ್ಕೆ ಬರ್ತಕ್ಕಂಥ ರಾಜಧನವನ್ನು ಇಮಿಡಿಯೇಟ್ ಕಟ್ಟಿಸ್ಕೊಳ್ಬೇಕು. ಈ ಒಂದು ಲೀಸ್ ಕೊಟ್ಟಿರೋದನ್ನು ಇದುವರೆಗೂ 2014ರಿಂದ 24ರವರೆಗೂ ರಾಜಧನ ಕಟ್ಟಿಲ್ಲ ಅಂದರೆ 10 ವರ್ಷ ಇರತಕ್ಕಂಥ ಲೀಸ್ ಪೀರಿಯಡನ್ನು 30 ವರ್ಷಕ್ಕೆ ನೀವು ವಿಸ್ತರಣೆ ಮಾಡ್ತೀರಾ ಅಂದರೆ ರಿನ್ಯೂವಲ್ ಮಾಡಿಕೊಡ್ತೀರಾ. ನಾಚಿಕೆ ಆಗಲ್ವಾ ನಿಮಗೆ?